ಹಾಸನ ಜಿಲ್ಲೆಯಲ್ಲಿ ಕಾಡಾನೆ ಹಾವಳಿ ಮಿತಿಮೀರಿರುವಂತದ್ದು. ಜೊತೆಗೆ ಹಾಸನದ ಸಕಲೇಶಪುರ ಹಾಗೂ ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಕಾಡಾನೆ ಇರುವಂತದ್ದು ಪರಿಣಾಮ ಈ ಭಾಗದಲ್ಲಿ ಕಾಡಾನೆ ಹಾವಳಿಯನ್ನ ತಡಿಲಿಕ್ಕೆ ಸಾಕಷ್ಟು ಅರಣ್ಯ ಇಲಾಖೆ ಕ್ರಮವನ್ನ ಕೈಗೊಂಡಿತ್ತು. ಆದ್ರೆ ಈಗ ನೋಡ್ಬೋದು, ಸುಮಾರು 32 ಕಿಲೋಮೀಟರ್ ಅಷ್ಟು ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಏನು ಅರಣ್ಯ ಇಲಾಖೆ ಮಾಡಿರುವಂತದ್ದು. ಈ ಭಾಗದಲ್ಲಿ ಏನು ನಾನು ತೋರಿಸ್ತಿದ್ದೇನೆ, ಈ ಭಾಗ ಕೊಡಗಿನ ಭಾಗ, ಇದರಿಂದ ಈಚೆಯ ಭಾಗ ಹಾಸನ ಜಿಲ್ಲೆಗೆ ಸೇರುತ್ತೆ. ಇದು ಆಲೂರಿನ ಭಾಗ ಸೇರುತ್ತೆ. ಹೀಗಾಗಿ ಆಲೂರು ಮಗ್ಗೆ ಬಳಿಯ ಮಗ್ಗೆ ರಾಯಲ್ ಕೊಪ್ರ ಬಳಿ ಮುಂದೆ ಇರುವಂತಹ ಒಂದು ಸೇತುವೆ ಏನಿದೆ, ಆ ಒಂದು ಸೇತುವೆಗೆ ಸಂಪರ್ಕಿಸುವ ಸೇತುವೆಗೆ ಒಂದು ಆನೆಗಳು ಬಂದ್ರೆ ಒಂದು ತಡಿಲಿಕ್ಕೆ ಒಂದು ಗೇಟ್ ಅನ್ನ ಮಾಡಿದ್ದಾರೆ. ಅಂದ್ರೆ ಸಾಮಾನ್ಯವಾಗಿ ರೈಲ್ವೆ ಬ್ಯಾರಿಕೇಡ್ ಅನ್ನ ಹಾಕಿ ಏನು ರೈಲ್ವೆ ಹಳಿಯಿಂದ ಬೇಲಿಯನ್ನ ನಿರ್ಮಾಣ ಮಾಡಿದ್ದಾರೆ. ಆ ಬೇಲಿಯ ಮುಂದುವರೆದ ಭಾಗವಾಗಿ ಈ ಒಂದು ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಕೂಡ ಇಲ್ಲಿ ಮಾಡಿರೋದನ್ನ ಕಾಣಬಹುದಾಗಿದೆ. ಒಟ್ಟಾರೆಯಾಗಿ ಆನೆ ಹಾವಳಿಯನ್ನ ತಡಿಲಿಕ್ಕೆ ಸಾಕಷ್ಟು ಈ ರೀತಿ ಇಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂದ್ರೆ, ಸೇತುವೆಗೆ ಒಂದು ಕಬ್ಬಿಣದ ಒಂದು ಗೇಟ್ ಅನ್ನ ಮಾಡುವ ತನಕ ಇಲ್ಲಿನ ಪರಿಸ್ಥಿತಿ ಬಂದಿರುವಂತದ್ದು. ಹೀಗಾಗಿ ಕೊಡಗು ಭಾಗದ ಆನೆಗಳು ಏನಾದ್ರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ್ರೆ ಬೇರೆ ಬ್ಯಾರಿಕೇಡ್ ಅನ್ನ ದಾಟಿ ಬೇರೆ ಕಡೆಯಿಂದ ನುಸ್ಲಿ ಸೇತುವೆ ಮೇಲೆ ಬಂದ್ರೆ ಅಲ್ಲೂ ಕೂಡ ಆನೆಗಳನ್ನ ತಡಿಲಿಕ್ಕೆ ಇದು ಸಾಕಷ್ಟು ಉಪಯೋಗ ಆಗುತ್ತೆ ಅನ್ನುವಂತ ಮಾತನ್ನ ಸ್ಥಳೀಯರು ಕೂಡ ವ್ಯಕ್ತಪಡಿಸಿರುವಂತದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನ ಜಿಲ್ಲೆಯಲ್ಲಿ ಕಾಡಾನೆ ಹಾವಳಿ ಮಿತಿಮೀರಿರುವಂತದ್ದು. ಜೊತೆಗೆ ಹಾಸನದ ಸಕಲೇಶಪುರ ಹಾಗೂ ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಕಾಡಾನೆ ಇರುವಂತದ್ದು ಪರಿಣಾಮ ಈ ಭಾಗದಲ್ಲಿ ಕಾಡಾನೆ ಹಾವಳಿಯನ್ನ ತಡಿಲಿಕ್ಕೆ ಸಾಕಷ್ಟು ಅರಣ್ಯ ಇಲಾಖೆ ಕ್ರಮವನ್ನ ಕೈಗೊಂಡಿತ್ತು. ಆದ್ರೆ ಈಗ ನೋಡ್ಬೋದು, ಸುಮಾರು 32 ಕಿಲೋಮೀಟರ್ ಅಷ್ಟು ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಏನು ಅರಣ್ಯ ಇಲಾಖೆ ಮಾಡಿರುವಂತದ್ದು. ಈ ಭಾಗದಲ್ಲಿ ಏನು ನಾನು ತೋರಿಸ್ತಿದ್ದೇನೆ, ಈ ಭಾಗ ಕೊಡಗಿನ ಭಾಗ, ಇದರಿಂದ ಈಚೆಯ ಭಾಗ ಹಾಸನ ಜಿಲ್ಲೆಗೆ ಸೇರುತ್ತೆ. ಇದು ಆಲೂರಿನ ಭಾಗ ಸೇರುತ್ತೆ. ಹೀಗಾಗಿ ಆಲೂರು ಮಗ್ಗೆ ಬಳಿಯ ಮಗ್ಗೆ ರಾಯಲ್ ಕೊಪ್ರ ಬಳಿ ಮುಂದೆ ಇರುವಂತಹ ಒಂದು ಸೇತುವೆ ಏನಿದೆ, ಆ ಒಂದು ಸೇತುವೆಗೆ ಸಂಪರ್ಕಿಸುವ ಸೇತುವೆಗೆ ಒಂದು ಆನೆಗಳು ಬಂದ್ರೆ ಒಂದು ತಡಿಲಿಕ್ಕೆ ಒಂದು ಗೇಟ್ ಅನ್ನ ಮಾಡಿದ್ದಾರೆ. ಅಂದ್ರೆ ಸಾಮಾನ್ಯವಾಗಿ ರೈಲ್ವೆ ಬ್ಯಾರಿಕೇಡ್ ಅನ್ನ ಹಾಕಿ ಏನು ರೈಲ್ವೆ ಹಳಿಯಿಂದ ಬೇಲಿಯನ್ನ ನಿರ್ಮಾಣ ಮಾಡಿದ್ದಾರೆ. ಆ ಬೇಲಿಯ ಮುಂದುವರೆದ ಭಾಗವಾಗಿ ಈ ಒಂದು ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಕೂಡ ಇಲ್ಲಿ ಮಾಡಿರೋದನ್ನ ಕಾಣಬಹುದಾಗಿದೆ. ಒಟ್ಟಾರೆಯಾಗಿ ಆನೆ ಹಾವಳಿಯನ್ನ ತಡಿಲಿಕ್ಕೆ ಸಾಕಷ್ಟು ಈ ರೀತಿ ಇಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂದ್ರೆ, ಸೇತುವೆಗೆ ಒಂದು ಕಬ್ಬಿಣದ ಒಂದು ಗೇಟ್ ಅನ್ನ ಮಾಡುವ ತನಕ ಇಲ್ಲಿನ ಪರಿಸ್ಥಿತಿ ಬಂದಿರುವಂತದ್ದು. ಹೀಗಾಗಿ ಕೊಡಗು ಭಾಗದ ಆನೆಗಳು ಏನಾದ್ರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ್ರೆ ಬೇರೆ ಬ್ಯಾರಿಕೇಡ್ ಅನ್ನ ದಾಟಿ ಬೇರೆ ಕಡೆಯಿಂದ ನುಸ್ಲಿ ಸೇತುವೆ ಮೇಲೆ ಬಂದ್ರೆ ಅಲ್ಲೂ ಕೂಡ ಆನೆಗಳನ್ನ ತಡಿಲಿಕ್ಕೆ ಇದು ಸಾಕಷ್ಟು ಉಪಯೋಗ ಆಗುತ್ತೆ ಅನ್ನುವಂತ ಮಾತನ್ನ ಸ್ಥಳೀಯರು ಕೂಡ ವ್ಯಕ್ತಪಡಿಸಿರುವಂತದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನ ಜಿಲ್ಲೆಯಲ್ಲಿ ಕಾಡಾನೆ ಹಾವಳಿ ಮಿತಿಮೀರಿರುವಂತದ್ದು. ಜೊತೆಗೆ ಹಾಸನದ ಸಕಲೇಶಪುರ ಹಾಗೂ ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಕಾಡಾನೆ ಇರುವಂತದ್ದು ಪರಿಣಾಮ ಈ ಭಾಗದಲ್ಲಿ ಕಾಡಾನೆ ಹಾವಳಿಯನ್ನ ತಡಿಲಿಕ್ಕೆ ಸಾಕಷ್ಟು ಅರಣ್ಯ ಇಲಾಖೆ ಕ್ರಮವನ್ನ ಕೈಗೊಂಡಿತ್ತು. ಆದ್ರೆ ಈಗ ನೋಡ್ಬೋದು, ಸುಮಾರು 32 ಕಿಲೋಮೀಟರ್ ಅಷ್ಟು ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಏನು ಅರಣ್ಯ ಇಲಾಖೆ ಮಾಡಿರುವಂತದ್ದು. ಈ ಭಾಗದಲ್ಲಿ ಏನು ನಾನು ತೋರಿಸ್ತಿದ್ದೇನೆ, ಈ ಭಾಗ ಕೊಡಗಿನ ಭಾಗ, ಇದರಿಂದ ಈಚೆಯ ಭಾಗ ಹಾಸನ ಜಿಲ್ಲೆಗೆ ಸೇರುತ್ತೆ. ಇದು ಆಲೂರಿನ ಭಾಗ ಸೇರುತ್ತೆ. ಹೀಗಾಗಿ ಆಲೂರು ಮಗ್ಗೆ ಬಳಿಯ ಮಗ್ಗೆ ರಾಯಲ್ ಕೊಪ್ರ ಬಳಿ ಮುಂದೆ ಇರುವಂತಹ ಒಂದು ಸೇತುವೆ ಏನಿದೆ, ಆ ಒಂದು ಸೇತುವೆಗೆ ಸಂಪರ್ಕಿಸುವ ಸೇತುವೆಗೆ ಒಂದು ಆನೆಗಳು ಬಂದ್ರೆ ಒಂದು ತಡಿಲಿಕ್ಕೆ ಒಂದು ಗೇಟ್ ಅನ್ನ ಮಾಡಿದ್ದಾರೆ. ಅಂದ್ರೆ ಸಾಮಾನ್ಯವಾಗಿ ರೈಲ್ವೆ ಬ್ಯಾರಿಕೇಡ್ ಅನ್ನ ಹಾಕಿ ಏನು ರೈಲ್ವೆ ಹಳಿಯಿಂದ ಬೇಲಿಯನ್ನ ನಿರ್ಮಾಣ ಮಾಡಿದ್ದಾರೆ. ಆ ಬೇಲಿಯ ಮುಂದುವರೆದ ಭಾಗವಾಗಿ ಈ ಒಂದು ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಕೂಡ ಇಲ್ಲಿ ಮಾಡಿರೋದನ್ನ ಕಾಣಬಹುದಾಗಿದೆ. ಒಟ್ಟಾರೆಯಾಗಿ ಆನೆ ಹಾವಳಿಯನ್ನ ತಡಿಲಿಕ್ಕೆ ಸಾಕಷ್ಟು ಈ ರೀತಿ ಇಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂದ್ರೆ, ಸೇತುವೆಗೆ ಒಂದು ಕಬ್ಬಿಣದ ಒಂದು ಗೇಟ್ ಅನ್ನ ಮಾಡುವ ತನಕ ಇಲ್ಲಿನ ಪರಿಸ್ಥಿತಿ ಬಂದಿರುವಂತದ್ದು. ಹೀಗಾಗಿ ಕೊಡಗು ಭಾಗದ ಆನೆಗಳು ಏನಾದ್ರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ್ರೆ ಬೇರೆ ಬ್ಯಾರಿಕೇಡ್ ಅನ್ನ ದಾಟಿ ಬೇರೆ ಕಡೆಯಿಂದ ನುಸ್ಲಿ ಸೇತುವೆ ಮೇಲೆ ಬಂದ್ರೆ ಅಲ್ಲೂ ಕೂಡ ಆನೆಗಳನ್ನ ತಡಿಲಿಕ್ಕೆ ಇದು ಸಾಕಷ್ಟು ಉಪಯೋಗ ಆಗುತ್ತೆ ಅನ್ನುವಂತ ಮಾತನ್ನ ಸ್ಥಳೀಯರು ಕೂಡ ವ್ಯಕ್ತಪಡಿಸಿರುವಂತದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನ ಜಿಲ್ಲೆಯಲ್ಲಿ ಕಾಡಾನೆ ಹಾವಳಿ ಮಿತಿಮೀರಿರುವಂತದ್ದು. ಜೊತೆಗೆ ಹಾಸನದ ಸಕಲೇಶಪುರ ಹಾಗೂ ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಕಾಡಾನೆ ಇರುವಂತದ್ದು ಪರಿಣಾಮ ಈ ಭಾಗದಲ್ಲಿ ಕಾಡಾನೆ ಹಾವಳಿಯನ್ನ ತಡಿಲಿಕ್ಕೆ ಸಾಕಷ್ಟು ಅರಣ್ಯ ಇಲಾಖೆ ಕ್ರಮವನ್ನ ಕೈಗೊಂಡಿತ್ತು. ಆದ್ರೆ ಈಗ ನೋಡ್ಬೋದು, ಸುಮಾರು 32 ಕಿಲೋಮೀಟರ್ ಅಷ್ಟು ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಏನು ಅರಣ್ಯ ಇಲಾಖೆ ಮಾಡಿರುವಂತದ್ದು. ಈ ಭಾಗದಲ್ಲಿ ಏನು ನಾನು ತೋರಿಸ್ತಿದ್ದೇನೆ, ಈ ಭಾಗ ಕೊಡಗಿನ ಭಾಗ, ಇದರಿಂದ ಈಚೆಯ ಭಾಗ ಹಾಸನ ಜಿಲ್ಲೆಗೆ ಸೇರುತ್ತೆ. ಇದು ಆಲೂರಿನ ಭಾಗ ಸೇರುತ್ತೆ. ಹೀಗಾಗಿ
ಆಲೂರು ಮಗ್ಗೆ ಮಗ್ಗೆ ರಾಯಲಕೊಪ್ಪ ಬಳಿ ಮುಂದೆ ಇರುವಂತಹ ಒಂದು ಸೇತುವೆ ಏನಿದೆ, ಆ ಒಂದು ಸೇತುವೆಗೆ ಸಂಪರ್ಕಿಸುವ ಸೇತುವೆಗೆ ಒಂದು ಆನೆಗಳು ಬಂದ್ರೆ ಒಂದು ತಡಿಲಿಕ್ಕೆ ಒಂದು ಗೇಟ್ ಅನ್ನ ಮಾಡಿದ್ದಾರೆ. ಅಂದ್ರೆ ಸಾಮಾನ್ಯವಾಗಿ ರೈಲ್ವೆ ಬ್ಯಾರಿಕೇಡ್ ಅನ್ನ ಹಾಕಿ ಏನು ರೈಲ್ವೆ ಹಳಿಯಿಂದ ಬೇಲಿಯನ್ನ ನಿರ್ಮಾಣ ಮಾಡಿದ್ದಾರೆ. ಆ ಬೇಲಿಯ ಮುಂದುವರೆದ ಭಾಗವಾಗಿ ಈ ಒಂದು ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಕೂಡ ಇಲ್ಲಿ ಮಾಡಿರೋದನ್ನ ಕಾಣಬಹುದಾಗಿದೆ. ಒಟ್ಟಾರೆಯಾಗಿ ಆನೆ ಹಾವಳಿಯನ್ನ ತಡಿಲಿಕ್ಕೆ ಸಾಕಷ್ಟು ಈ ರೀತಿ ಇಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂದ್ರೆ, ಸೇತುವೆಗೆ ಒಂದು ಕಬ್ಬಿಣದ ಒಂದು ಗೇಟ್ ಅನ್ನ ಮಾಡುವ ತನಕ ಇಲ್ಲಿನ ಪರಿಸ್ಥಿತಿ ಬಂದಿರುವಂತದ್ದು. ಹೀಗಾಗಿ ಕೊಡಗು ಭಾಗದ ಆನೆಗಳು ಏನಾದ್ರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ್ರೆ ಬೇರೆ ಬ್ಯಾರಿಕೇಡ್ ಅನ್ನ ದಾಟಿ ಬೇರೆ ಕಡೆಯಿಂದ ನುಸ್ಲಿ ಸೇತುವೆ ಮೇಲೆ ಬಂದ್ರೆ ಅಲ್ಲೂ ಕೂಡ ಆನೆಗಳನ್ನ ತಡಿಲಿಕ್ಕೆ ಇದು ಸಾಕಷ್ಟು ಉಪಯೋಗ ಆಗುತ್ತೆ ಅನ್ನುವಂತ ಮಾತನ್ನ ಸ್ಥಳೀಯರು ಕೂಡ ವ್ಯಕ್ತಪಡಿಸಿರುವಂತದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನ ಜಿಲ್ಲೆಯಲ್ಲಿ ಕಾಡಾನೆ ಹಾವಳಿ ಮಿತಿಮೀರಿರುವಂತದ್ದು. ಜೊತೆಗೆ ಹಾಸನದ ಸಕಲೇಶಪುರ ಹಾಗೂ ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಕಾಡಾನೆ ಇರುವಂತದ್ದು ಪರಿಣಾಮ ಈ ಭಾಗದಲ್ಲಿ ಕಾಡಾನೆ ಹಾವಳಿಯನ್ನ ತಡಿಲಿಕ್ಕೆ ಸಾಕಷ್ಟು ಅರಣ್ಯ ಇಲಾಖೆ ಕ್ರಮವನ್ನ ಕೈಗೊಂಡಿತ್ತು. ಆದ್ರೆ ಈಗ ನೋಡ್ಬೋದು, ಸುಮಾರು 32 ಕಿಲೋಮೀಟರ್ ಅಷ್ಟು ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಏನು ಅರಣ್ಯ ಇಲಾಖೆ ಮಾಡಿರುವಂತದ್ದು. ಈ ಭಾಗದಲ್ಲಿ ಏನು ನಾನು ತೋರಿಸ್ತಿದ್ದೇನೆ, ಈ ಭಾಗ ಕೊಡಗಿನ ಭಾಗ, ಇದರಿಂದ ಈಚೆಯ ಭಾಗ ಹಾಸನ ಜಿಲ್ಲೆಗೆ ಸೇರುತ್ತೆ. ಇದು ಆಲೂರಿನ ಭಾಗ ಸೇರುತ್ತೆ. ಹೀಗಾಗಿ ಆಲೂರು ಮಗ್ಗೆ ರಾಯಲಕೊಪ್ಪ ಬಳಿ ಮುಂದೆ ಇರುವಂತಹ ಒಂದು ಸೇತುವೆ ಏನಿದೆ, ಆ ಒಂದು ಸೇತುವೆಗೆ ಸಂಪರ್ಕಿಸುವ ಸೇತುವೆಗೆ ಒಂದು ಆನೆಗಳು ಬಂದ್ರೆ ಒಂದು ತಡಿಲಿಕ್ಕೆ ಒಂದು ಗೇಟ್ ಅನ್ನ ಮಾಡಿದ್ದಾರೆ. ಅಂದ್ರೆ ಸಾಮಾನ್ಯವಾಗಿ ರೈಲ್ವೆ ಬ್ಯಾರಿಕೇಡ್ ಅನ್ನ ಹಾಕಿ ಏನು ರೈಲ್ವೆ ಹಳಿಯಿಂದ ಬೇಲಿಯನ್ನ ನಿರ್ಮಾಣ ಮಾಡಿದ್ದಾರೆ. ಆ ಬೇಲಿಯ ಮುಂದುವರೆದ ಭಾಗವಾಗಿ ಈ ಒಂದು ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಕೂಡ ಇಲ್ಲಿ ಮಾಡಿರೋದನ್ನ ಕಾಣಬಹುದಾಗಿದೆ. ಒಟ್ಟಾರೆಯಾಗಿ ಆನೆ ಹಾವಳಿಯನ್ನ ತಡಿಲಿಕ್ಕೆ ಸಾಕಷ್ಟು ಈ ರೀತಿ ಇಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂದ್ರೆ, ಸೇತುವೆಗೆ ಒಂದು ಕಬ್ಬಿಣದ ಒಂದು ಗೇಟ್ ಅನ್ನ ಮಾಡುವ ತನಕ ಇಲ್ಲಿನ ಪರಿಸ್ಥಿತಿ ಬಂದಿರುವಂತದ್ದು. ಹೀಗಾಗಿ ಕೊಡಗು ಭಾಗದ ಆನೆಗಳು ಏನಾದ್ರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ್ರೆ ಬೇರೆ ಬ್ಯಾರಿಕೇಡ್ ಅನ್ನ ದಾಟಿ ಬೇರೆ ಕಡೆಯಿಂದ ನುಸ್ಲಿ ಸೇತುವೆ ಮೇಲೆ ಬಂದ್ರೆ ಅಲ್ಲೂ ಕೂಡ ಆನೆಗಳನ್ನ ತಡಿಲಿಕ್ಕೆ ಇದು ಸಾಕಷ್ಟು ಉಪಯೋಗ ಆಗುತ್ತೆ ಅನ್ನುವಂತ ಮಾತನ್ನ ಸ್ಥಳೀಯರು ಕೂಡ ವ್ಯಕ್ತಪಡಿಸಿರುವಂತದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನ ಜಿಲ್ಲೆಯಲ್ಲಿ ಕಾಡಾನೆ ಹಾವಳಿ ಮಿತಿಮೀರಿರುವಂತದ್ದು. ಜೊತೆಗೆ ಹಾಸನದ ಸಕಲೇಶಪುರ ಹಾಗೂ ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಕಾಡಾನೆ ಇರುವಂತದ್ದು ಪರಿಣಾಮ ಈ ಭಾಗದಲ್ಲಿ ಕಾಡಾನೆ ಹಾವಳಿಯನ್ನ ತಡಿಲಿಕ್ಕೆ ಸಾಕಷ್ಟು ಅರಣ್ಯ ಇಲಾಖೆ ಕ್ರಮವನ್ನ ಕೈಗೊಂಡಿತ್ತು. ಆದ್ರೆ ಈಗ ನೋಡ್ಬೋದು, ಸುಮಾರು 32 ಕಿಲೋಮೀಟರ್ ಅಷ್ಟು ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಏನು ಅರಣ್ಯ ಇಲಾಖೆ ಮಾಡಿರುವಂತದ್ದು. ಈ ಭಾಗದಲ್ಲಿ ಏನು ನಾನು ತೋರಿಸ್ತಿದ್ದೇನೆ, ಈ ಭಾಗ ಕೊಡಗಿನ ಭಾಗ, ಇದರಿಂದ ಈಚೆಯ ಭಾಗ ಹಾಸನ ಜಿಲ್ಲೆಗೆ ಸೇರುತ್ತೆ. ಇದು ಆಲೂರಿನ ಭಾಗ ಸೇರುತ್ತೆ. ಹೀಗಾಗಿ ಆಲೂರು ಮಗ್ಗೆ ರಾಯಲಕೊಪ್ಪ ಬಳಿ ಮುಂದೆ ಇರುವಂತಹ ಒಂದು ಸೇತುವೆ ಏನಿದೆ, ಆ ಒಂದು ಸೇತುವೆಗೆ ಸಂಪರ್ಕಿಸುವ ಸೇತುವೆಗೆ ಒಂದು ಆನೆಗಳು ಬಂದ್ರೆ ಒಂದು ತಡಿಲಿಕ್ಕೆ ಒಂದು ಗೇಟ್ ಅನ್ನ ಮಾಡಿದ್ದಾರೆ. ಅಂದ್ರೆ ಸಾಮಾನ್ಯವಾಗಿ ರೈಲ್ವೆ ಬ್ಯಾರಿಕೇಡ್ ಅನ್ನ ಹಾಕಿ ಏನು ರೈಲ್ವೆ ಹಳಿಯಿಂದ ಬೇಲಿಯನ್ನ ನಿರ್ಮಾಣ ಮಾಡಿದ್ದಾರೆ. ಆ ಬೇಲಿಯ ಮುಂದುವರೆದ ಭಾಗವಾಗಿ ಈ ಒಂದು ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಕೂಡ ಇಲ್ಲಿ ಮಾಡಿರೋದನ್ನ ಕಾಣಬಹುದಾಗಿದೆ. ಒಟ್ಟಾರೆಯಾಗಿ ಆನೆ ಹಾವಳಿಯನ್ನ ತಡಿಲಿಕ್ಕೆ ಸಾಕಷ್ಟು ಈ ರೀತಿ ಇಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂದ್ರೆ, ಸೇತುವೆಗೆ ಒಂದು ಕಬ್ಬಿಣದ ಒಂದು ಗೇಟ್ ಅನ್ನ ಮಾಡುವ ತನಕ ಇಲ್ಲಿನ ಪರಿಸ್ಥಿತಿ ಬಂದಿರುವಂತದ್ದು. ಹೀಗಾಗಿ ಕೊಡಗು ಭಾಗದ ಆನೆಗಳು ಏನಾದ್ರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ್ರೆ ಬೇರೆ ಬ್ಯಾರಿಕೇಡ್ ಅನ್ನ ದಾಟಿ ಬೇರೆ ಕಡೆಯಿಂದ ನುಸ್ಲಿ ಸೇತುವೆ ಮೇಲೆ ಬಂದ್ರೆ ಅಲ್ಲೂ ಕೂಡ ಆನೆಗಳನ್ನ ತಡಿಲಿಕ್ಕೆ ಇದು ಸಾಕಷ್ಟು ಉಪಯೋಗ ಆಗುತ್ತೆ ಅನ್ನುವಂತ ಮಾತನ್ನ ಸ್ಥಳೀಯರು ಕೂಡ ವ್ಯಕ್ತಪಡಿಸಿರುವಂತದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.